ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ತಾಲೂಕಿನಲ್ಲಿ ವಾಡಿಕೆಯಂತೆ ಪೂರ್ವ ಮುಂಗಾರು ಮಳೆಯಾಗುತ್ತಿಲ್ಲ. ಕೆಆರ್ಎಸ್ ಜಲಾಶಯವು ಭರ್ತಿಯಾಗಿಲ್ಲ. ನೀರು ತಳಮಟ್ಟ ತಲುಪಿದೆ. ಈ ನಡುವೆ ಬೆಳೆದು ನಿಂತಿರುವ ಕಬ್ಬು ಒಣಗುತ್ತಿದೆ. ಇಂತಹ ಸಂಕಷ್ಟದಲ್ಲಿ ಒಂದೆಡೆ ಕುಡಿಯುವ ನೀರು, ಮತ್ತೊಂದೆಡೆ ಬೆಳೆ ರಕ್ಷಣೆ ಮಾಡಬೇಕಾಗಿದೆ. ಈ ಸಮಸ್ಯೆಯನ್ನು ನೀರಾವರಿ ಸಲಹಾ ಸಮಿತಿಯಲ್ಲಿ ಚರ್ಚಿಸಲಾಗುವುದು ಎಂದು ಮೇಲಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಒತ್ತುವರಿಯಾಗಿರುವ ಕೆರೆಕಟ್ಟೆ, ಹಳ್ಳ ಕೊಳ್ಳಗಳನ್ನು ಸರ್ವೆ ನಡೆಸಿ ಅಧಿಕಾರಿಗಳು ಒತ್ತುವರಿಯನ್ನು ತೆರವುಗೊಳಿಸಬೇಕು. ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು. ಮಳೆಗಾಲದಲ್ಲಿ ಹೆಚ್ಚಾಗಿ ಡೆಂಗ್ಯೂ ಜ್ವರ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಆರೋಗ್ಯಾಧಿಕಾರಿಗಳು ಹೆಚ್ಚು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ಬಾಯಿ ಮಾತಲ್ಲಿ ಮಾಹಿತಿ ಬೇಡ. ದಿನಕ್ಕೆ ಎಷ್ಟು ಗಂಟೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಎಂಬುದರ ಮಾಹಿತಿಯನ್ನು ಬರೀ ಮಾತಿನಲ್ಲಿ ಹೇಳುವ ಬದಲು ಅದರ ಸಂಪೂರ್ಣ ಡೇಟಾ ನೀಡುವಂತೆ ಸೆಸ್ಕ್ ಎಇಇ ರವಿಕುಮಾರ್ಗೆ ತಾಕೀತು ಮಾಡಿದ ಶಾಸಕ ದರ್ಶನ್, ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಕೊರತೆಯಾಗದಂತೆ ಎಚ್ಚರ ವಹಿಸಬೇಕು. ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಂದ ಸಸಿ ನೆಡುವ ಜೊತೆಗೆ ಬೇಬಿ ಬೆಟ್ಟದಲ್ಲಿ ಸಾವಿರಾರು ಗಿಡ ನೆಡುವ ಕಾರ್ಯಕ್ರಮ ರೂಪಿಸಬೇಕು ಎಂದು ಅರಣ್ಯ ಅಧಿಕಾರಿಗಳಿಗೆ ಸೂಚಿಸಿದರು. ರಾಗಿ ಸಾವಯವ ಬೆಳೆಯಾಗಿಸಿ, ಸಾವಯವ ತಾಲೂಕು ಎಂದು ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಈ ಸಾಲಿನಲ್ಲಿ ರಾಗಿಯನ್ನು ಸಾವಯವ ಬೆಳೆಯನ್ನಾಗಿ ಬೆಳೆಯುವಂತೆ ರೈತರಿಗೆ ಅರಿವು ಮೂಡಿಸಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ಗೆ ಸೂಚಿಸಿದರು. ಎಆರ್ಗೆ ನೋಟಿಸ್ ಜಾರಿ ಮಾಡಿ ಕೆಡಿಪಿ ಸಭೆಗೆ ಪದೇ ಪದೇ ಗೈರಾಗುವ ಸಹಕಾರ ಸಂಘಗಳ ಸಹಕಾರ ನಿಬಂಧಕ ಎಚ್ಆರ್ ನಾಗಭೂಷಣ್ ಅವರಿಗೆ ನೋಟಿಸ್ ನೀಡುವಂತೆ ತಾಲೂಕು ಪಂಚಾಯಿತಿ ಇಒಗೆ ಶಾಸಕರು ಸೂಚಿಸಿದರು. ಕಾವೇರಿ ನೀರಾವರಿ ನಿಗಮ ನಂಬರ್ 6 ಉಪವಿಭಾಗದ ಎಇಇ ಶಿವಪ್ರಸಾದ್ ಮಾತನಾಡಿ, ಪೂರ್ವ ಮುಂಗಾರು ಮತ್ತು ಮುಂಗಾರು ಸಮರ್ಪಕವಾಗಿ ಮಳೆ ಬಿದ್ದಿಲ್ಲ. ಹೀಗಾಗಿ ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 81 ಅಡಿ ನೀರು ಮಾತ್ರ ಇದೆ. ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ದೃಷ್ಟಿಯಿಂದ ನಾಲೆಗಳಿಗೆ ನೀರು ಬಿಡಲು ಸಾಧ್ಯವಾಗುತ್ತಿಲ್ಲ. ನೀರಾವರಿ ಸಲಹಾ ಸಮಿತಿಯ ನಿರ್ಧಾರವೇ ಅಂತಿಮವಾಗಿದೆ. ನಾಲೆಯಲ್ಲಿ ನೀರು ಸ್ಥಗಿತವಾಗಿರುವ ಹಿನ್ನೆಲೆಯಲ್ಲಿ ಹಲವಾರು ಕಾಮಗಾರಿಗಳನ್ನು ನಡೆಸಲಾಗುತ್ತಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಕಾವೇರಿ ನೀರಾವರಿ ನಿಗಮದ ಎಇಇ ಪುಟ್ಟಮಾಯಿಗೌಡ ಮಾತನಾಡಿ, ಹೇಮಾವತಿ ಅಚ್ಚುಕಟ್ಟಿನ ಎಲ್ಲಾ ಕೆರೆಗಳಲ್ಲಿ ನೀರು ಕ್ಷೀಣಿಸುತ್ತಿದ್ದು ಮುಂದಿನ 15 ದಿನಗಳಲ್ಲಿ ಕೆರೆಕಟ್ಟೆಗಳಲ್ಲಿ ಬರದಾಗಲಿವೆ ಎಂದು ತಿಳಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ಮದ್ಯದಂಗಡಿಗಳಿಗೆ ಅಬಕಾರಿ ಅಧಿಕಾರಿಗಳು ಪರವಾನಗಿ ನೀಡುವಾಗ ಸ್ಥಳೀಯ ಪುರಸಭೆಯಿಂದಲೂ ಕೂಡ ಪರವಾನಗಿ ನೀಡಲು ಕ್ರಮ ವಹಿಸಬೇಕು. ಪಟ್ಟಣದ ರಸ್ತೆಗಳಲ್ಲಿ ಮದ್ಯದ ಖಾಲಿ ಬಾಟಲ್, ಟೆಟ್ರಾ ಪ್ಯಾಕೆಟ್ಗಳು ಬಿಸಾಡುತ್ತಿದ್ದು ಅಬಕಾರಿಯವರು ಕಟ್ಟುನಿಟ್ಟಾಗಿ ಕ್ರಮ ವಹಿಸಬೇಕು. ಪುರಸಭೆ ವ್ಯಾಪ್ತಿಯಲ್ಲಿ ಹಾರೋಹಳ್ಳಿ ಬಳಿ ನಿವೇಶನ ರಹಿತರಿಗೆ 177 ನಿವೇಶನಗಳನ್ನು ಹಂಚಿಕೆ ಮಾಡಲು 714 ಅರ್ಜಿಗಳು ಬಂದಿದ್ದವು. ಈ ಪೈಕಿ ಅರ್ಹ 244 ಅರ್ಜಿಗಳನ್ನು ಕ್ರಮಬದ್ಧವೆಂದು ಪರಿಗಣಿಸಿದ್ದು ಆಶ್ರಯ ಸಮಿತಿ ಸಭೆಯಲ್ಲಿ ಅಂತಿಮಗೊಳಿಸಲಾಗುವುದು. ಈ ಹಿಂದೆ ವಾಣಿಜ್ಯ ಮಳಿಗೆಗಳಿಂದ ಕೇವಲ ತಿಂಗಳಿಗೆ 25,000 ರು ಆದಾಯ ಬರುತ್ತಿತ್ತು. ಈಗ ಮರು ಹರಾಜು ಮಾಡಿದ್ದರಿಂದ 2 ಲಕ್ಷ ರು ಆದಾಯ ಬರುವಂತೆ ಕ್ರಮವಹಿಸಲಾಗಿದೆ ಎಂದು ಸಭೆಗೆ ತಿಳಿಸಿದರು. ಬಾಕ್ಸ್ ಪೊಲೀಸರು ಕೆಲವು ಗಾಂಜಾ ಪ್ರಕರಣಗಳನ್ನು ಭೇದಿಸಿದ್ದರು. ಇನ್ನು ಗಾಂಜಾ ಮಾರಾಟ ನಡೆಯುತ್ತಿದೆ ಎಂಬ ಮಾಹಿತಿ ಲಭ್ಯವಿದೆ. ಕೆಲವು ಪೆಟ್ಟಿಗೆಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗಿದೆ. ಕೂಡಲೇ ಪೊಲೀಸ್ ಮತ್ತು ಅಬಕಾರಿ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಇವುಗಳಿಗೆ ಕಡಿವಾಣ ಹಾಕಬೇಕು ಎಂದು ಖಡಕ್ ಸೂಚನೆ ನೀಡಿದ ಶಾಸಕ ದರ್ಶನ್, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೆಚ್ಚುವರಿ ಬಸ್ ಸೌಲಭ್ಯ ಒದಗಿಸುವಂತೆ ಸಾರಿಗೆ ಡಿಪೋ ಮ್ಯಾನೇಜರ್ಗೆ ಸೂಚಿಸಿದರು. ಕಾಲೇಜಿನ ಬಳಿ ಬೆಳಿಗ್ಗೆ ಹಾಗೂ ಸಂಜೆ ಪೊಲೀಸರು ಗಸ್ತು ತಿರುಗುವಂತೆ ಪೊಲೀಸರಿಗೆ ಸೂಚಿಸಿದರು. ಚಿನಕುರಳಿ ಹಾಗೂ ಪಾಂಡವಪುರ ಪಾರ್ಕ್ಗಳನ್ನು ಹಸ್ತಾಂತರ ಮಾಡುವಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತಾಕೀತು ಮಾಡಿದರು. ಅಬಕಾರಿ ಅಧಿಕಾರಿಗೆ ಮಾತನಾಡಿ, ತಾಲೂಕಿನ 287 ಅಕ್ರಮ ಮದ್ಯ ಮಾರಾಟ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಇಂತಹ ಅಪರಾಧಿಗಳಿಗೆ 2 ಕೋಟಿ ದಂಡ ಕಟ್ಟಿಸಲಾಗಿದೆ ಎಂದರು. ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ರೂಪಶ್ರೀ, ತಾಲೂಕು ಪಂಚಾಯಿತಿ ಇಒ ಎಂಎಸ್ ವೀಣಾ, ಯೋಜನಾಧಿಕಾರಿ ಆಶಾ,
ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿಗೆ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಎಚ್ ಕೃಷ್ಣೇಗೌಡ ಇದ್ದರು. ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಮೇಲ್ಪಟ್ಟ ಸರ್ಕಾರ ಇವತ್ತು ಆದೇಶ ಆ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತೆ ಪಠ್ಯ ವಿತರಣೆ ಮಾಡಲು ಇಲ್ಲ ಸರ್, ಮತ್ತೆ ಪುಸ್ತಕ ಕೊಟ್ಟಿದ್ದೀನಿ. ಎಷ್ಟು ನೀವು ಕೆಪಾಸಿಟಿ ಇದೆ, ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಅದನ್ನ ಕರೆಕ್ಟಾಗಿ ನಿಮಗೆ ಮೆಷರ್ ಮಾಡೋಕ್ಕೆ ನಿಮಗೆ ಅವಕಾಶ ಇದೆ. ಅಂದರೆ ಏಪ್ರಿಲ್ ಸ್ವಲ್ಪ ಶಾರ್ಟ್ಫಾಲ್ ಆಗಿ ನಾವು ಫೀಸ್ ಕಾಂಪನ್ಸೇಟ್ ಮಾಡಿ ಬೆಳಗ್ಗೆ ಕಾಂಪನ್ಸೇಷನ್ ಮಾಡ್ತಾರೆ ಸರ್. ಏಪ್ರಿಲ್ ಮೇಲಿ ಮಾಡಿರಲಿಲ್ಲ. ನೀವು ಮಾತಾಡಬೇಡಿ, ಎಷ್ಟು ನೀವು ರೆಗ್ಯುಲರ್ ಆಗಿ ಕೊಟ್ಟರೆ ಎಲ್ಲ ಎಲ್ಲ ಫೀಲ್ಡ್ಗಳು ಎಷ್ಟು ಜನ ಐಪಿಸಿ ಇರ್ತದೆ ಅದಕ್ಕೆ ಕೊಟ್ಟರೆ ನೀವು ಅವರ್ಸ್ 7 ಗಂಟೆಗೆ ಎಷ್ಟು ಕನ್ಸಲ್ಷನ್ ಆಗುತ್ತೆ, ಪ್ರತಿದಿನ ಎಷ್ಟು ಕನ್ಸಲ್ಷನ್ ಆಗ್ತಾ ಇದೆ ಅದರಲ್ಲಿ ಉದಾಹರಣೆ ಮುಂಚೆ ಕಾಂಪನ್ಸೇಷನ್ ಸರ್ಕಾರ ಅದೇ ಡೇಟಾ ತಗೊಂಡು ಡೇಟಾ ತಗೊಂಡು ಕೋರ್ಸ್ ವಿಡಿಯೋ ಇವಾಗ ನಮಸ್ತೆ. ಸರ್, APMCಯಿಂದ ಖರೀದಿ ಮಾಡಿದ್ರೆ ಅದು ಒಳ್ಳೆಯ ಡಿಸಿಷನ್ ಸರ್. ಬಟ್ ಇದು ಸರ್ಕಾರದಿಂದ ಆಗಿರೋದ್ರಿಂದ ಇಲ್ಲಿಂದ ಏನು ಖರೀದಿ ಆಗುತ್ತೆ, ಯಾವ ಥರ ಮಾಡ್ತಾರೆ ಗೊತ್ತಾಗಲ್ಲ. ಹೋಲ್ಸೇಲಾಗಿ ಎಲ್ಲ ಕಡೆ ಖರೀದಿ ಮಾಡಿರೋದು ಒಂದು ಕಡೆ ತುಂಬಿರ್ತಾರೆ. ತಿರ್ಗಾದ್ರು ಹೋಲ್ಸೇಲಾಗಿ ಬಂದಾಗ ಆ ಥರ ಸಮಸ್ಯೆ ಬರ್ತದೆ. ಇಲ್ಲೇ ನೇರ ಖರೀದಿ ಮಾಡಿದ್ರೆ ಅದು ಸರ್ಕಾರ ನಿಗದಿಪಡಿಸಿರುವಂತಹ ರಾಜಸ್ವ ಕ್ರಿಯೆಯಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿರ್ತೀವಿ. 5,21,81,00,000 ಸರ್ಕಾರದಿಂದ ಸರ್ಕಾರದಿಂದ ನಾವು ಯಾವುದೇ ಥರದ ಅನುದಾನ ಪಡ್ಕೊಳ್ಳೋದನ್ನೇ ನಾವೇ ಕೇಸಸ್ ಬುಕ್ ಮಾಡಿ ದಂಡದ ಹಣವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ರೆವಿನ್ಯೂ ಪಾವತಿಸಬೇಕು. ಟೋಟಲ್ 287 ಕೇಸ್ ಬುಕ್ ಮಾಡಿದ್ವಿ ಸರ್. 2025-26ನೇ ಸಾಲು ಏಪ್ರಿಲಿಂದ ಅಪ್ ಟು ಮೇವರೆಗೂ 287 ಕೇಸು ಬುಕ್ ಮಾಡಿದ್ದೀವಿ. ಅದು 287 ಕೇಸು ವಿವಿಧ ರೀತಿಯಲ್ಲಿ ಪ್ರಕರಣಗಳ ದಾಖಲೆ ಮಾಡಿದ್ದೀವಿ. 287 ಕೇಸಲ್ಲಿ NDPSಗೆ ಸಖತ್ ಆದ್ಯತೆ ಕೊಟ್ಟು ಇಡೀ ನಮ್ಮ ಅಬಕಾರಿ ಇಲಾಖೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 7 ತಾಲೂಕುಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ ತಾಲೂಕಲ್ಲಿ ಹೈಯೆಸ್ಟ್ ಕೇಸ್ಗಳನ್ನ
ಅದಕ್ಕೆ ಸಾರ್ವಜನಿಕರದ ಒಂದು ಸಹಕಾರ ಬೇಕು, ಸಿಗ್ತಾ ಇದೆ ಸರ್. ಕೆಲವೊಂದು ಗ್ರಾಮಗಳಲ್ಲಿ ಸಿಗ್ತಾ ಇಲ್ಲ. ಈ ಪೊಲೀಸ್ನವ್ರು ಸಾವಾಸ ಬೇಡ, ಸುಮ್ಮನೆ ಕೋರ್ಟ್ಗೆ ನನ್ನ ಸಾಕ್ಷಿ ಹೇಳಲಿಕ್ಕೆ ಕರೀತಾರೆ ಅಥವಾ ವಿಟ್ನೆಸ್ ಮಾಡ್ತಾರೆ ಅಥವಾ ಏನಾದರೂ ಜಗಳ ಕೀಟಗಳಾಗ್ತಿರೋದು ಉದ್ದೇಶಕ್ಕೆ ನಾವು ಅವೇರ್ನೆಸ್ ಮೂಡಿಸ್ಬೋದು. ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನೋಡಿ ನಾವು 3 ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಸರ್. ಈಗ ಶ್ರೀರಂಗಪಟ್ಟಣ ತಾಲೂಕಲ್ಲಿ 3 ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಇವತ್ತು ಮಧ್ಯಾಹ್ನ ಹೋಗಿ ಹೈಸ್ಕೂಲ್ ಮತ್ತು PUC ಕಾಲೇಜಲ್ಲಿ ಮತ್ತು ಅರಕೆರೆ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಹೋಗಿ ವಿಚಾರಣೆ ಮಾಡ್ಕೊಂಡು ಬಂದಿದ್ದೀನಿ ಸರ್. ಬೆಳಿಗ್ಗೆ ಬರ್ತಾರೆ ಸರ್. ಅವರು ಯಾವುದೇ ಕಾರಣಕ್ಕೂ ಕೂಡ ನಾವು ನೋಟಿಸ್ ಕೊಟ್ಟು ಕ್ರಮ ವಹಿಸ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಅವರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಿಂದೆ ಸರ್, ನೀವು ಗಮನ ನಿಮಗೆ ಸರ್, ನಿಂದೆ ಸಬ್ಜೆಕ್ಟ್ ಸಾಹೇಬ್ರೆ, ನಿಮಗೆ ಸಬ್ಜೆಕ್ಟ್ ಪೆಟ್ರಾ ಪಾಕೆಟ್ ಬರುತ್ತಲ್ಲ, ಕುಡಿದು ರೋಡಿಗೆ ಹಾಕ್ತಿದ್ದಾರೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಸಂಜೆ ಟೈಮ್. ನಾ ಎಷ್ಟು ಬಾರಿ ಹೇಳಿದ್ರು ಕೂಡ ಕೇಳ್ತಿಲ್ಲ. ಎಲ್ಲ ಸಾರ್ವಜನಿಕರಿಗೆ ನೋಡಿರ್ಬೋದು. ಲೋಟಗಳು ಕೂಡ ಅಲ್ಲಂದ್ರಲ್ಲೇ ಬಿಸಾಕಿದ್ದಾರೆ ಸರ್. ದಯಮಾಡಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಆಮೇಲೆ ನಿಮ್ಮ ಲೈಸೆನ್ಸ್ ತಗೊಳ್ತಾರೆ, ಪುರುಷರಿಗೆ ಯಾವುದೇ ಲೈಸೆನ್ಸ್ ತಗೊಳ್ತಾರೆ, ಅದೊಂದು ನೀವು ಕಟ್ಟಿಂದ ಮಾಡಬೇಕು. ಮೊದಲು ತಗೊಳ್ತಿದ್ರು, ಇವಾಗ ತಗೊಳ್ತಿಲ್ಲ. ರೆವಿನ್ಯೂ ಲಾಸ್ ಆಗ್ತಿದೆ. ನಾವು ತಿರ್ಗಾಡ್ಲಿಕ್ಕೆ ರೋಡ್ ಕೊಡ್ತೀವಿ, ಚರಂಡಿ ಮಾಡ್ತೀವಿ, ನೀರು ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಯಾರು ಕೂಡ ನಿಮ್ಗೆ ರೆವಿನ್ಯೂ ಬರಲಿಲ್ಲ. ನಾವೇನು ಮಾಡಬೇಕು? ಅಲ್ಲಿವರೆಗೂ ತಗೊಳಕ್ಕೆ ಹೇಳಿ, ಆಮೇಲೆ ನೋಡೋಣ. ನೀವು ಲೈಸೆನ್ಸ್ ಕೊಡೋಕೆ ಮುಂಚೆ ಲೈಸೆನ್ಸ್ ಕೊಡಬೇಕು. ಸರ್, ಒಂದು ಸಬ್ಮಿಷನ್ ಸರ್, ಇವರು 2 ದಿವಸಕ್ಕೆ ನಾನು ಲೈಸೆನ್ಸ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಿಮಗೆ ಲೇಟ್ ಆಗುತ್ತೆ ಅಂದರೆ 2 ಡೇಸ್ ಸಾಕು. ಬೆಳಿಗ್ಗೆ ಕೊಡಿ, ಸಂಜೆ ಒಳಗೆ ಕೊಡ್ತೀನಿ. ಬೇಡ ನೀವು ಪೇಮೆಂಟ್ ಮಾಡ್ಲಿಕ್ಕೆ ಹೇಳಿ, ಆಫ್ಟರ್ ನಾನು ಕೊಡ್ತೀನಿ. ದಯಮಾಡಿ, ಯಾಕಂದ್ರೆ ತುಂಬಾ ರೆವಿನ್ಯೂ ಲಾಸ್ ಆಗ್ತಿದೆ ಸರ್. ಮತ್ತು ಅದು ಟೆಟ್ರಾ ಪಾಕೆಟ್ ಗಮನ ಹರಿಸಬೇಕು. ನೀವು ಒಂದ್ಸಲ ಯಾವಾಗಲಾದ್ರೂ ಸಡನ್ಲಿ ವಿಸಿಟ್ ಮಾಡಿ, ಸಂಜೆ ಒಂದು 5-5:30 ಅಲ್ಲಿಗೆ ಎಂಗೇಜ್ ಆಗಿರ್ತದೆ ಅಂಗಡಿಗಳೆಲ್ಲ. ನಾವು ಯಾರಿಗೆ ಹೇಳಿಕ್ಕೆ ಕೊಡಿ, ನಾವು ನೀವು ಜೊತೆಗೆ ವಿಸಿಟ್ ಮಾಡೋಣ. ಅಲ್ಲಿ ಏನು ವ್ಯವಸ್ಥೆ ಆಗಿದೆ ನೋಡ್ಬೋದು. ದಯಮಾಡಿ 49ರಲ್ಲಿ ಏನು 6 ಎಕರೆ 15 ಗುಂಟೆ ಜಾಗ ಖಾಲಿ ಇತ್ತು. ಅದರಲ್ಲಿ ಕೂಡ ನಾವು ಈಗ ಲೇಔಟನ್ನು ಮಂಜೂರಾತಿ ಮಾಡಿಕೊಂಡು ಈಗಾಗಲೇ 177 ನಿವೇಶನಗಳನ್ನ ಮಾಡಿದ್ವಿ ಸರ್. ಅದ್ರ ಪೈಕಿ ಕೂಡ ನಿವೇಶನಗಳಿಗೆ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದೀವಿ. 714 ಅರ್ಜಿಗಳು ಆಹ್ವಾನ ಆಗಿದೆ. 714 ಬಂದಿದೆ ಸರ್. ಅದರಲ್ಲಿ ಸ್ಕ್ರೂಟ್ನಿಯಾಗಿ 244 ಮಾತ್ರ ಎಲಿಜಿಬಲ್ ಅಂತ ಬಂದಿದೆ ಸರ್ ಫಸ್ಟ್ ಟೈಮ್ನಲ್ಲಿ. ಸೆಕೆಂಡ್ ಟೈಮ್ ಮತ್ತೆ ಇನ್ನೊಂದು ಸಲ ಕಳಿಸ್ತಾ ಇದ್ದೀವಿ ಸರ್. ಅದು ಫೈನಲೈಸ್ ಆಗಿ ತಮ್ಮ ಅಧ್ಯಕ್ಷತೆ ನೀಡ್ತಕ್ಕಂಥ ಆಶಯ ಸಮಿತಿ ಮೀಟಿಂಗ್ನಲ್ಲಿ ಮಂಡಿಸಿ ಸರ್, ಅದನ್ನು ಫೈನಲೈಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಅದರ ಜೊತೆಗೆ ಸರ್, ಈಗ 2016ರಲ್ಲಿ ಏನು ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು ಜಾರಿಗೆ ಬಂದಿತ್ತು ಸರ್. ಹೊಸದಾಗಿ 2026 ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಮೊದಲೆಲ್ಲ ಹಸಿ ಕಸ ಒಣ ಕಸವನ್ನು ತಗೊಳ್ಳಿಕ್ಕೆ ಅವಕಾಶ ಮಾಡಿದ್ವಿ ಸರ್. 2026ರ ನಿಯಮಗಳ ಅಡಿಯಲ್ಲಿ 4 ಕಸಗಳನ್ನು ನಾವು ವಿಂಗಡಣೆ ಮಾಡಲಿಕ್ಕೆ ಕೊಡಲೇಬೇಕಂತ ಸಾರ್ವಜನಿಕರಿಗೆ ನಾವು ಮನವರಿಕೆಯನ್ನು ಮಾಡ್ತಾ ಇದ್ದೀವಿ ಸರ್. ಒಂದು ಸ್ಯಾನಿಟರಿ ಪ್ಯಾಡ್ಸನ್ನು ಏನು ಕಸದ ಜೊತೆ ಕೊಡ್ತಾ ಇದ್ರು ಸರ್, ಇದು ಅದನ್ನು ಸಪ್ರೇಟಾಗಿ ಕೊಡಬೇಕಾಗ್ತದೆ ಸರ್. ಇನ್ನೊಂದು ಸಲ ವಿಶೇಷ ಕಾಳಜಿ ವೇಸ್ಟ್ ಅಂತ ಹೇಳ್ತೇವೆ ಸರ್. ಈಗ ಪೇಂಟ್ಗಳು, ಅವಧಿ ಮೀರಿದಂಥದ್ದು, ಔಷಧಿಗಳು, ಮಾತ್ರೆಗಳು, ಈ ಥರದ್ದೆಲ್ಲ ಕೂಡ ಸಪ್ರೇಟಾಗಿ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಕೊಡಬೇಕಂತ ಹೇಳಿ ಒಂದು ಆದೇಶ ಮಾಡಿದೆ ಸರ್. ಅದರ ಬಗ್ಗೆ ನಾವು ಅವೇರ್ನೆಸ್ ಮಾಡ್ತಿದ್ದೀವಿ ಸರ್. ಇನ್ನೊಂದು ಉತ್ತಮವಾದ ಕೆಲಸ ಅಂದರೆ ಸರ್, ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಈಗಾಗಲೇ ಬಿಸಿಲಲ್ಲಿ ಮತ್ತು ಮಳೆಯಲ್ಲಿ ಅವರೇ ತಗೊಬಂದು ಇದು ಮಾಡ್ತಿದ್ವಿ ಸರ್. ಸ್ವಚ್ಛ ಭಾರತ್ ಮಿಷನಲ್ಲಿ 2,94,000 ರೂಪಾಯಿ ಅಮೌಂಟ್ ರಿಲೀಸ್ ಆಗಿತ್ತು ಸರ್. ಅದರಲ್ಲಿ 244 ನಾವು ದೊಡ್ಡ ಛತ್ರಿಗಳನ್ನು ಖರೀದಿ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡಲಿಕ್ಕೆ ವ್ಯವಸ್ಥೆ ಮಾಡಿ ಸರ್. ಖರೀದಿಯಾಗಿದೆ ಸರ್. ನಮ್ಮಿಂದ ಅದನ್ನು ವಿತರಣೆ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಸರ್. ಇನ್ನೊಂದು ಸರ್, ಎಲ್ಲದರಲ್ಲಿ ಬೀದಿ ಬದಿನಲ್ಲಿ ಅಂಗಡಿಗಳನ್ನ ಹಾಕೊಂಡಿದ್ರು ಸರ್. ತಮ್ಮ ನಿರ್ದೇಶನದ ಮೇರೆಗೆ 2 ಕಡೆ ನಾವು ಜಾಗಗಳನ್ನ ಗುರುತು ಮಾಡಿದ್ವಿ ಸರ್. ಅದರಲ್ಲಿ ಕೆಲವೊಂದು ಸ್ಥಳೀಯ ಮುಖಂಡರಿಂದ ಒಂದು ಅಡೆತಡೆ ಗೊತ್ತು ಸರ್. ತಮ್ಮ ಹತ್ರ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿ ನಾವು ಜಾಗಗಳನ್ನ ಗುರುತು ಮಾಡಿದ್ವಿ, ಮಾರ್ಕು ಮಾಡಿದ್ವಿ ಸರ್. ಶಿಫ್ಟ್ ಮಾಡೋ ಹಂತದಲ್ಲಿ ಒಂದು ತಡೆ ಬಂತು ಸರ್. ತಾವು ಹೆಡ್ಕ್ವಾರ್ಟರ್ ಇಲ್ಲೇ ಇರೋದ್ರಿಂದ ಎಸ್ ಸರ್. ವ್ಯವಸ್ಥಿತವಾಗಿ ಮಾಡಿ ವೇಸ್ಟ್ ಕಲೆಕ್ಷನ್ ಕರೆಕ್ಟಾಗಿ ಮಾಡಿ ಆಮೇಲೆ ನೀವು ಏನೇನು ಸೈಟು ಎಸ್ ಸರ್. ಎಸ್ ಸರ್. ಆಮೇಲೆ 3 ಸೈಟ್ಗಳು ರಸ್ತೆಗೆ ಹೋಗಿದ್ದಾವೆ. ಎಸ್ ಸರ್.
ಅದಕ್ಕೂ ಕೂಡ ಆಶ್ರಯ ಯೋಜನೆಯಡಿ ಮಾಡಿದ್ವಿ ಸರ್. ಅದನ್ನು ಕೂಡ ಇನ್ನೊಂದು ಒಳ್ಳೆಯ ಸಲಹೆ ಅಂದರೆ ಸರ್, 2002ರಲ್ಲಿ ಮಳಿಗೆಗಳನ್ನ ಆಕ್ಷನ್ ಮಾಡಿದ್ವಿ. ಇದುವರೆಗೂ ಕೂಡ ಆಕ್ಷನ್ ಮಾಡಲಿಲ್ಲ. ಎವರಿ 3 years ಇತ್ತು. 4 ವರ್ಷ ಆಯಿತು, ಆಮೇಲೆ 12 ವರ್ಷ ಆಯಿತು, ಆಮೇಲೆ ಇವಾಗ 20 years ಅಂತ ಬಂದಿತ್ತು ಸರ್. ಆಮೇಲೆ ಈಗ 12 ವರ್ಷಕ್ಕೆ ಮತ್ತೆ ಈ ನಿಗದಿಯಾಗಿದೆ ಸರ್. ನಾವು ಪ್ರಥಮ ಬಾರಿಗೆ ನಮ್ಮ ಪುರಸಭೆಗೆ 26,100 ರೂಪಾಯಿ ಮಾತ್ರ ಬಾಡಿಗೆ ಬರ್ತಿತ್ತು ಸರ್. ಇವಾಗ ಮೊನ್ನೆ ತಮ್ಮ ನಿರ್ದೇಶನಗಳಿಗೆ ಆಕ್ಷನ್ ಮಾಡಿದ್ವಿ. ಅದರಲ್ಲಿ 2,10,000 ರೂಪಾಯಿ ನಮಗೆ ಬಾಡಿಗೆ ಬರಲಿಕ್ಕೆ ಪ್ರತಿ ತಿಂಗಳು ಅವಕಾಶ ಇದೆ ಸರ್. ಇದು ಪುರಸಭೆಗೆ ಆದಾಯದ ಮೂಲಗಳನ್ನ ಮಾಡಲಿಕ್ಕೆ ಅನುಕೂಲ ಆಯಿತು ಸರ್. ಥ್ಯಾಂಕ್ ಯು ಸರ್. ಹಳ್ಳಿಗಳ ಕುಡಿಯೋ ನೀರಿನ ಯೋಜನೆ ಮಂಜೂರಾತಿ ಆಗಿತ್ತು ಸರ್. ಅದು 70 MPCD ಪ್ರೆಸೆಂಟಿಗೆ ಏನು ಕೊಡಬೇಕು, 135 MPCD ಕೊಡಬೇಕು. ಅವತ್ತಿದ್ದು ಇದ್ದಂಥ ಪಾಪ್ಯುಲೇಷನ್ 17,000 ಚಿಲ್ಲರೆ, ಈಗ 26,000 27,000 ಆಗಿದೆ ಸರ್. ನಮಗೆ ಡೈಲಿ ಪಂಪ್ ಮಾಡಬೇಕು ಸರ್. ಈಗೇನಾಗಿದೆ, ಎಕ್ಸಿಸ್ಟಿಂಗ್ ಅಲ್ಲಿ ಕಾವೇರಿ ನದಿಯಿಂದ ನೀರು ಶುದ್ಧೀಕರಣ ಘಟಕಕ್ಕೆ ಜಸ್ಟ್ 3 ಡ್ಯಾಮ್ ಬಂದಿದೆ. ಮತ್ತು ಇಲ್ಲಿಂದ ಪ್ಯೂರ್ ವಾಟರ್ ಸಂಪಿಗೆ ಬರಲಿಕ್ಕೆ 8 ಕಿಲೋಮೀಟರ್ ದೂರ ಇದೆ ಸರ್. ಅದು 250 MD ಇದೆ. ಇದೆರಡೂ ಚೇಂಜ್ ಆಗಬೇಕು. ಮತ್ತು ಸ್ಕೀಮ್ನೇ ಇಂಪ್ಲಿಮೆಂಟ್ ಮಾಡಬೇಕು. ಹೊಸದಾಗಿ ಮಾಡಬೇಕಾಗತ್ತೆ ಸರ್. ಬಲ್ಕ್ ವಾಟರ್ ಜಾಸ್ತಿ ಮಾಡಬೇಕಾಗತ್ತೆ ಸರ್. ನಮಗೆ ಬರ್ತಾ ಇರೋದು ನೀರು ಸಾಕಾಗ್ತಿಲ್ಲ. ಕೊಳವೆ ಬಾವಿಗಳಿಂದ ಮಾಡೋದು ಮತ್ತು ಕಾವೇರಿ ನೀರಿನ ಪಂಪ್ ನಾವು ಈಗ 3.35 MD ನಮ್ಗೆ ಕೊಡಬೇಕು. ಆ್ಯಕ್ಚುಲಿ ಅದು ಲ್ಯಾಗ್ ಆಗ್ತಾ ಇದೆ ಸರ್. ಈಗ ನಮಗೆ ಹೊಸದಾಗಿ 3ನೇ ಹಂತದ ಯೋಜನೆ ತಾವು ದಯಮಾಡಿ ಅದು DPR ಮಾಡಿಸಿ ವಾಟರ್ ಬಗ್ಗೆ ತಮ್ಮ ಕೂಡ ಲೆಟರ್ ಹಾಕಿದ್ದೀವಿ ಸರ್. ಅದು ಮಾಡಿಸಿ ಸರ್. ತಮ್ಮ ಅಧ್ಯಕ್ಷತೆಯಲ್ಲಿ ಮತ್ತೆ ವಾಟರ್ ಬೋರ್ಡ್ HOD ನಡಾಕ್ ಸರ್ ಹತ್ರ ಮಾತಾಡಿ ಅದು ಒಂದು ರೂಪುರೇಷೆ ಮಾಡಿಸ್ಕೊಡ್ಬೇಕು ಸರ್. ಇಲ್ಲಾಂದ್ರೆ ಇದೇ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಪಂಪಿಂಗ್ ಮೆಷಿನರಿ, ರೈಸಿಂಗ್ ಎಲ್ಲ ಚೇಂಜ್ ಆಗುತ್ತೆ ಸರ್. ಪ್ಲಾನ್ ಇಟ್ಕೊಂಡು ಮಾಡಿರೋದು ಸರ್. ಈಗ ಇವಾಗ ಡಿಸೈನ್ ಮಾಡಿ ಮಾಡಬೇಕು ಸರ್. ಆ ಬೈಕ್ ಆದರೆ ಬೈಕ್ನ ಅಲ್ಲಿ ಕ್ಲೀನ್ ಮಾಡಿ ಒಂದು ಲೀಕ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಲೀಕ್ ಮಾಡೋ ವ್ಯವಸ್ಥೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು 50% ಆಗ್ತದೆ. 25 to 50% 32 ಟ್ಯಾಂಕ್ಸ್ ಇದಾವೆ. 0 to 25% ಮಾತ್ರ 70 ಟ್ಯಾಂಕ್ಸ್. ಎಲ್ಲ ಆಲ್ಮೋಸ್ಟ್ ಎಂಟು ಬರ್ತಾ ಇದೆ ಸರ್. ಇನ್ನು 15 ಡೇಸ್ಗೆ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಬೀಳ್ತಾ ಇದೆ. 2-3 ಡೇಸಿಂದ ಮಳೆ ಇಲ್ಲದೆ ಕಮ್ಮಿ ಆಗ್ತಿದೆ. ಇಷ್ಟು ಎಂಟು ಬಂದಿದೆ ಸರ್. 15 ಡೇಸ್ ಅಂತೂ ನೀರು ಇರುತ್ತೆ. ಆಮೇಲೆ ಸ್ವಲ್ಪ ನೋಡ್ಬೋದು ಸರ್. ನಾವುಗಳು ಮಾತಾಡೋದಕ್ಕೆ ಅದನ್ನ ಪೈಲಟ್ ಆಗಿ ಮಾಡೋದು ಸರ್ವೆ ಡಿಪಾರ್ಟ್ಮೆಂಟ್ ಹಳ್ಳಿಗಳದೆಲ್ಲ ರೆವೆನ್ಯೂ ನಮ್ಮ ಹತ್ರ ಅಕ್ವೈರ್ಡ್ ಲ್ಯಾಂಡ್ ಏನಿರುತ್ತೆ ಅದ್ರಲ್ಲಿ ಮಾತ್ರ ನಮ್ಮ ಹತ್ರ ಡೇಟಾ ಸಿಗುತ್ತೆ. ಇದೇನ್ ಮಾಡ್ತಾರೆ ಸರ್, ಜಮೀನ್ದು ಸ್ಕೆಚ್ ಇರ್ತಲ್ಲ ಅಲ್ಲಿಂದ ತಂದು ನಿಲ್ಲಿಸ್ತಾರೆ. ಆ ಕಡೆ ಸೈಡಿಂದ ತಂದು ಹಳ್ಳದ್ದು ಅಂತ ಮಾಡ್ತಾರೆ. ಇನ್ನೊಂದು ಮಾಡಿಲ್ಲ ಸರ್. ಅವ್ರಿಗೆ ವರ್ಕು ಮಾಡ್ತಾ ಇಲ್ಲ. ಅವ್ರಿಗೆ ಟೆಂಡರ್ ಕ್ಯಾನ್ಸಲೇಷನ್ಗೆ ನಾವು ರೆಕಮೆಂಡ್ ಮಾಡಿದ್ವಿ ಸರ್. ರೆಕಮೆಂಡ್ ಮಾಡಿದ್ವಿ. ಈಗ ನಾವು ಅದು ಮೀನುಗಳಲ್ಲಿ ಈಗ ಏನು ಮಾಡಿದ್ವಿ ಸರ್, ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೂ ನಾವು ಏನಂತ ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ ಸರ್. ಅವ್ರಿಗೆ ಲಾಸ್ಟ್ ಟೈಮು ನಮ್ಮ ಮಾತಾಡಿದಾಗ ಹ್ಯಾಂಡ್ ಓವರ್ ಮಾಡೋಕ್ಕೆ ಜಾಯಿಂಟಿಯಾಗಿ ಸಬ್ಮಿಟ್ ಮಾಡಿ ಮಾಡಿದ್ದೀವಿ ಸರ್. ಬಟ್ ಅವ್ರು ಇಂಜಿನಿಯರಿಂಗ್ ನಮ್ಮ ಇಂಜಿನಿಯರ್ ಮಾತಾಡಿದ್ರೆ ಅವ್ರು ಬಂದಿಲ್ಲ ಸರ್. ಬಂದೇ ನಾವು ಏನು ಮಾಡಿದ್ವಿ ಸರ್, ನಮಗೆ ಹ್ಯಾಂಡ್ ಓವರ್ ಆಗೋದು. ಸರಿ ಸರ್. ಹ್ಯಾಂಡ್ ಓವರ್ ಮಾಡಿ ಏನು ಮಾಡಬೇಕು, ಬ್ಲ್ಯಾಕ್ ಲಿಸ್ಟ್ ಮಾಡ್ತಿರೋ ಕರ್ಕೊಂಡ್ಬಂದು ಇಷ್ಟ ಹ್ಯಾಂಡ್ ಓವರ್ ಆಗಬೇಕು. ಹ್ಯಾಂಡ್ ಓವರ್ ಆಗಿ ಸ್ಯಾಲ್ರಿ ಏನಾಗಿರೋದು ಎಲ್ಲಿದೆ ಏನಾಯಿತು ಎಷ್ಟು ದಿನ ಆಯಿತು ನೀವು? 20 days. ಈಗ ಸ್ಯಾನಿಟರಿ ಚೆಕ್ಔಟ್ ಅಂತ ನಾಳೆ ಬೆಳಿಗ್ಗೆ ಇರಬೇಕು. ಅಲ್ಲಿಗೆ ಏನಾಗಿದೆ ಅಂತ ಇವರು BC ಇವರು ಅಪ್ಪುಗೆ ಕನೆಕ್ಷನ್ ಕೊಡಿ, ಕನೆಕ್ಟ್ ಮಾಡಿ ಅವ್ರಿಗೆ ಆಗಿದೆ ಇವರು ಚೆಕ್ಔಟ್ ಅಂತ ಹೇಳ್ಬೇಕು. ಪಂಚಾಯತಿಗಳು ಮಾಡಕ್ಕೆ ಅದಾದ್ಮೇಲೆ ಅತಿ ಹೆಚ್ಚು ಒತ್ತನ್ನ ಎಲ್ಲ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಗಮನ ಹರಿಸಿ, ನೀರಾವರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಎಲ್ಲ ಸಾವಯವ
ಹೊಂದ್ಕೊಳ್ಬೇಕು. ಎಲ್ಲ ಸೊಸೈಟಿಗಳಲ್ಲಿ ಬಯೋ ರಿಸೋರ್ಸ್ ಸೆಂಟರ್ಗಳನ್ನ ಶುರು ಮಾಡೋಕ್ಕೆ ಡಿಪೆಂಡೆನ್ಸ್ ಶುರು ಮಾಡಿದ್ದೀವಿ. ಅದ್ರ ಪ್ರಕಾರ ಎಲ್ಲ ಕಡೆ ಶುರು ಮಾಡಿಸ್ಬೇಕು. ನೀವುಗಳು ಹಾಕ್ಬೇಕಾಗಿರೋ ನೋಟಿಸ್ BRC ಮತ್ತೆ ಅನ್ಯೂಟ್ರಿಷನ್ ಮೇಜರ್ ಆಗಿ ಎಲ್ಲ ಸೊಸೈಟಿಗಳ ಮೂಲಕ ನಾವು ಮಾಡಿಸ್ಬೇಕಾಗಿರೋದು. ಆಮೇಲೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ಇದನ್ನ ಕನ್ಸರ್ವೇಷನ್ ಯಾವ ತರ ಮಾಡಬೇಕು, ಯುಟಿಲಿಟಿಯಲ್ಲಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ನಿಮ್ಮ ವ್ಯಾಪ್ತಿಗೆ ಯಾವುದೇ ಇರೋದು ಅದನ್ನ ಹಿಂದಿನ ಕೆಲಸಗಳೀಗ ರಸ್ತೆ ಕೆಲಸ ಮಾಡಬೇಕಾದ್ರೆ ಅದರಲ್ಲೂ ಮಿತಿ ಕಾಪಾಡಬೇಕಾಗಿದೆ. ಎಲ್ಲ ಹಂತದಲ್ಲೂ ನಾವು ಮಿತಿನ ಕಾಪಾಡಿಕೊಂಡು ನೀರನ್ನ ಬಳಸ್ಕೊಳ್ಬೇಕಾಗಿದೆ. ಇಲ್ಲಾಂದ್ರೆ ಈ ಸತಿ ಸಮಸ್ಯೆ ಆಗೋದಕ್ಕೂ ಗ್ಯಾರಂಟಿ. ಅದಕ್ಕೆ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು. ಆಮೇಲೆ ಹೆಚ್ಚು ಏನು ಲಿಕ್ಕರ್ ಸಮಸ್ಯೆ ಪ್ರತಿ ಊರಲ್ಲೂ ತಾಂಡವಾಡದೆ ಇದ್ರೆ ಅದನ್ನ ತಡೆಯಬೇಕು. ಎಲ್ಲ ಕಡೆ ಮುಂಚೆ ಅದ್ರ ಜೊತೆಗೆ ಪ್ರಾಂತ ಸಮಸ್ಯೆ ಜಾಸ್ತಿ ಆಗ್ತದೆ. ಹಳ್ಳಿಗಳಲ್ಲಿ ಮಾತುಕತೆ ಗಾಳಿ ಹಿಡಿತಾ ಇದ್ದಾರೆ, ಬಟ್ ಎಷ್ಟು ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಪೊಲೀಸರು ಮೇಜರ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸು, ಲಾಟ್ರಿಗಳು, ಕ್ರಿಕೆಟ್ ಬೆಟ್ಟಿಂಗ್ಗಳು, IPL ಬೆಟ್ಟಿಂಗ್ಗಳು, ಅದು ಮೇಜರ್ ಆಗಿ ಇಶ್ಯೂಸ್ ಇತ್ತು. ಅದನ್ನೆಲ್ಲ ಸೋಷಿಯಲ್ ಇಶ್ಯೂಸ್ ಏನಿದೆ ಅದನ್ನ ಅತಿ ಹೆಚ್ಚು ನಾವು ಫೋಕಸ್ ಮಾಡಬೇಕು. ಇದೆಲ್ಲ ಮೇಜರ್ ಆಗಿ ಎಲ್ಲರೂ ವಹಿಸಿದ್ರು. ಈ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಎಲ್ಲರ ರೆಸ್ಪಾನ್ಸಿಬಿಲಿಟಿ ಡಿಪಾರ್ಟ್ಮೆಂಟ್ ಇದನ್ನ ದಯವಿಟ್ಟು ನಿಮ್ಮ